ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ಬಂದಿದ್ದಾರೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ, ಇವತ್ತಿನ ಟಾಪಿಕ್ ದನಗಳ ಜಾತ್ರೆ. ಹೌದು, ಮಂಗಳೂರು ಬೆಂಗಳೂರು ರಸ್ತೆಯಲ್ಲಿರುವ ಇರಿಸಾವೆಯಿಂದ ಕೆಲವೇ ದೂರದಲ್ಲಿರುವ ಬುಕ್ಕನಬೆಟ್ಟ ದನಗಳ ಜಾತ್ರೆ. ಇದು ನಮ್ಮ ಹಳೆ ಮೈಸೂರು ಪ್ರಾಂತ್ಯದಲ್ಲೇ ಅತಿ ಫೇಮಸ್ ಆದಂತಹ ದನಗಳ ಜಾತ್ರೆ. ಲಕ್ಷ ಬೆಲೆ ಬಾಳುವಂತಹ ದನಗಳನ್ನು ಈ ಜಾತ್ರೆಯಲ್ಲಿ ನಾವು ನೋಡಬಹುದು. ಹಾಗೆಯೇ ಕೋಟಿ ವ್ಯವಹಾರ ನಡೆಯುವಂತಹ ಈ ಜಾತ್ರೆ ಯಾವ ರೀತಿ ನಡೀತಾ ಇದೆ ಅಂತ ನೋಡೋಣ ಬನ್ನಿ. ಹಾಗೆ ಇನ್ನೊಂದು ವಿಶೇಷ ಏನಂದರೆ, ನಮ್ಮ ಚಾನಲ್ನಲ್ಲಿ ಮೊದಲ ಬಾರಿಗೆ Insta360 ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತಾ ಇರೋದು ಇದೊಂದು ವಿಶೇಷವಾಗಿದೆ. ಬನ್ನಿ ನೋಡೋಣ ಬುಕ್ಕನಬೆಟ್ಟ ದನಗಳ ಜಾತ್ರೆಯನ್ನು. Slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so deep it's passionate. Everyone I ನೋಡ್ತಾ ಇರಬಹುದು ಸ್ನೇಹಿತರೆ, ಹಸುಗಳನ್ನು ಮದುವೆ ಹೆಣ್ಣಿನ ರೀತಿಯಲ್ಲಿ ಅಲಂಕಾರ ಮಾಡಿದ್ದಾರೆ. ಹಾಗೆ ಹಸುವನ್ನು ಕಟ್ಟುವ ಜಾಗವನ್ನು ಕೂಡ ಕೆಲವು ಸೆಟ್ಗಳನ್ನು ಹಾಕಿ ಕಣ್ಸೆಳೆಯುವ ಹಾಗೆ ಮಾಡಿದ್ದಾರೆ. ರೈತರಿಗೆ ಬೇಕಾದಂತಹ ಕೆಲವು ವಸ್ತುಗಳು ಕೂಡ ಇಲ್ಲಿ ಸಿಗ್ತವೆ ಸ್ನೇಹಿತರೆ. ಜನಮರುಳು ಜಾತ್ರೆ ಮರುಳು, ಹಾಗೆ ಎಲ್ಲಿ ನೋಡಿದ್ರು ದನಗಳು ಮತ್ತೆ ಜನಗಳು ಈ ಜಾತ್ರೆ ತುಂಬಿ ತುಳುಕಾಡ್ತಾ ಇದ್ದಾರೆ ಎಲ್ಲಿ ನೋಡಿದ್ರು. ಹಾಗೆ ಬುಕ್ಕನಬೆಟ್ಟ ಒಂದು ಐತಿಹಾಸಿಕ ಕ್ಷೇತ್ರ. ಇದು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಇರಿಸಾವೆ ಹೋಬಳಿ ಬುಕ್ಕ ಎಂಬ ಹಳ್ಳಿಯ ಸಮೀಪದಲ್ಲಿ ಇರೋದ್ರಿಂದ ಇದಕ್ಕೆ ಬುಕ್ಕನಬೆಟ್ಟ ಎಂದು ಕರೀತಾರೆ. ಬೆಟ್ಟದ ಮೇಲೆ ರಂಗನಾಥ ಸ್ವಾಮಿ ದೇವಾಲಯವಿದೆ. ಬೆಟ್ಟದ ಮೇಲೆ ಒಂದು ಪುಟ್ಟ ಕಲ್ಯಾಣಿ ಇದ್ದು, ಈ ಕಲ್ಯಾಣಿ ಶ್ರವಣಬೆಳಗೊಳದಲ್ಲಿರುವ ಕಲ್ಯಾಣಿ ಜೊತೆಗೆ ಭೂಮಿಯಾಳದಲ್ಲಿ ಸಂಪರ್ಕವಿದೆ ಎಂದು ಸ್ಥಳೀಯರ ನಂಬಿಕೆ. ಇಲ್ಲಿನ ವಿಶೇಷತೆಯೇ ಪ್ರತಿ ವರ್ಷವೂ ಆರಂಭದಲ್ಲಿ ಭಾರೀ ದನಗಳ ಜಾತ್ರೆ ನಡೆಯುತ್ತದೆ. ಪ್ರತಿ ವರ್ಷ ಜನವರಿ ಮೊದಲ ವಾರದಲ್ಲಿ ಜಾತ್ರೆ ಆರಂಭವಾಗಿ ಸಂಕ್ರಾಂತಿ ಹಬ್ಬ ಮುಗಿದ ನಂತರ ರಥೋತ್ಸವ ನಡೆಯುತ್ತದೆ. ಸುತ್ತಲಿನ 10 ಹಳ್ಳಿಗಳ ರೈತರು ತಾವು ಸಾಕಿದ್ದ ದೇಸಿ ತಳಿಗಳ ಹಸುಗಳನ್ನು ಜಾತ್ರೆಯಲ್ಲಿ ಕಟ್ಟಿ ಪ್ರದರ್ಶನ ಮಾಡುವುದರ ಜೊತೆಗೆ ಮಾರಾಟ ಕೂಡ ಇಲ್ಲಿ ನಡೆಯುತ್ತದೆ. ಹಳೆ ಮೈಸೂರು ಭಾಗದ ಎಲ್ಲಾ ಜಿಲ್ಲೆಗಳ ರೈತರು ಕೂಡ ಇಲ್ಲಿ ಬಂದು ವಹಿವಾಟನ್ನು ನಡೆಸುತ್ತಾರೆ. ಕೆಲ ರೈತರುಗಳಿಗೆ ಹಸುಗಳನ್ನು ಜಾತ್ರೆಯಲ್ಲಿ ಕಟ್ಟಿ ಪ್ರದರ್ಶಿಸುವುದೆಂದರೆ ದೊಡ್ಡ ಸ್ಥಿತಿಯ ಸಂಕೇತ. ರೈತರೆಲ್ಲರೂ ತಾವು ಸಾಕಿದ ಹೋರಿಗಳು, ಎತ್ತುಗಳು ಹಾಗೂ ಹಸುಗಳನ್ನು ಮೈತೊಳೆದು ಸಿಂಗರಿಸಿಕೊಂಡು ತಮಟೆ ವಾದ್ಯಗಳ ಮೂಲಕ ಮೆರವಣಿಗೆ ಮಾಡಿಕೊಂಡು ಜಾತ್ರೆಗೆ ಕರೆತರುತ್ತಾರೆ. ಇದಲ್ಲದೆ ಜಾತ್ರೆಯಲ್ಲಿ ರಂಗೋಲಿ ಸ್ಪರ್ಧೆ, ಗುಂಡು ಎಸೆತ ಮುಂತಾದ ಗ್ರಾಮೀಣ ಕ್ರೀಡಾಕೂಟಗಳನ್ನು ಏರ್ಪಡಿಸಿ ಪ್ರಶಸ್ತಿ ನೀಡಲಾಗುತ್ತದೆ. ನೋಡಿ ಸ್ನೇಹಿತರೆ, ಇಡೀ ಜಾತ್ರೆಗೆ ಕಣ್ಸೆಳೆಯುವಂತಹ ಸೆಟ್ಟನ್ನು ಹಾಕಿರುವುದು ಇದೇ ಹೈಯೆಸ್ಟ್ ಸೆಟ್ಟು. ಈ ಬಾರಿ ವಿಶೇಷ ಏನಪ್ಪ ಅಂದರೆ, ಇವರು ಕುದುರೆಗಳನ್ನು ಸಹ ಕಟ್ಟಿದ್ದಾರೆ. ಈ ಕುದುರೆಗಳನ್ನು ನೋಡಿಕೊಂಡು ಒಳಗಡೆ ಯಾವ ಥರ ಎತ್ತುಗಳನ್ನು, ಹಸುಗಳನ್ನು ಕಟ್ಟಿದ್ದಾರೆ ಅಂತ ನೋಡೋಣ.
ಇಡೀ ಜಾತ್ರೆಯಲ್ಲಿ ದೊಡ್ಡ ದೊಡ್ಡ ಹಸುಗಳು ಎತ್ತುಗಳನ್ನು ನೋಡ್ಕೊಂಡು ಬಂದ್ವಿ. ಹಾಗೆ ಇಡೀ ಜಾತ್ರೆಯ ಜನರನ್ನ ಕಣ್ಸೆಳ್ತಾ ಇದ್ದಾವೆ ಈ ಪುಟ್ಟ 2 ಕರುಗಳು. ಅವರ ಮೊಬೈಲ್ ಇಡ್ತಾರೆ, ನೀವು ಅವ್ರಿಗೆ ಮೊಬೈಲ್ ಇಡ್ತಾ ಇದ್ರಿ. ಸೋರಿಂಗ ಟಾರ್ಚ್ ಟಾರ್ಚ್ ಚೆನ್ನೈಗೌಡ್ರೆ.